ನಿನ್ನ ತಲೆಗಿಂತ ಗುಲಾಬಿ ದೊಡ್ಡದುಂಟ. ಇಲ್ಲಿಲ್ಲ ಮತ್ತೆ ಅದೋ ಕಾಣ್ತಾ ಉಂಟಲ್ವೇ ಕೈಯಲ್ಲೊಂದು ಹಿಡಿದುಕೊಂಡಿದ್ದಾನೆ. ಫಸ್ಟ್ PUC ಇವಳು ಈಗ ಫಸ್ಟ್ PUC ಅವಳು ಎರಡನೇ ಅಮ್ಮ ಆಗುದು. ನೂಡಲ್ಸ್ ಮಾಡ್ತಿದ್ದಾರೆ, ನೂಡಲ್ಸ್ ಮಾಡ್ತಿದ್ದಾರೆ. ಮಕ್ಕಳ ವಿಷಯ ಇದೆ ಹಾಗೆ ಹಠ ಪಟ್ಟರೆ ಅವರು ಬಿಡುವುದೇ ಇಲ್ಲ. ಅವರು ನೀವೇನು ಬೆರಳು ತೋರಿಸ್ಬೇಡಿ. ನನ್ನ ಜನರಿಂದ ನಾನು ಮೇಲೆ ಬಂದೆ, ಜನರನ್ನೇ ನನ್ನ ದೇವರೆಂದೆ. ಧನರಾಜಾಚಾರ್ ವ್ಲಾಗ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಮ್ಮ ಮನೆಯಲ್ಲಿ ಫ್ಲಾಗ್ ಹೋಸ್ಟ್ ಮಾಡಬೇಕು, ಬನ್ನಿ. ಬೋಲೋ ಭಾರತ್ ಮಾತಾಕಿ. ಹೆಜ್ಜೆ ಇಲ್ಲ ಸುಮ್ಮನೆ. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಭಾರತ ಮಾತೆ ಎದುರು ಬಂದಾಗೆ ಜಗತ್ತಿಕ್ಕನೆ ಬ್ಲ್ಯಾಕ್ ಹೋಸ್ಟ್ ಆಗ್ತದೆ ಈಗ ನಮ್ಮ ದೇಶದ್ದು. ಆಗ ಇವ್ರದ್ದಾಯ್ತು ಬ್ಲ್ಯಾಕ್ ಹೋಸ್ಟ್. ಸೆಲ್ಯೂಟ್ ಸೆಲ್ಯೂಟ್ ಮಾಡುವ. ನಿಮ್ದು ಬ್ಲ್ಯಾಕ್ ಹೋಸ್ಟ್ ಹಾಕಿದ್ದಾಳೆ. ಫಾಸ್ಟ್ ಚಿಕನ್ ಅವರು ಇಲ್ಲಿ ಹಾಕಿದ್ದಾರೆ ಬ್ಲ್ಯಾಕ್ ಹೋಸ್ಟ್. ಇವತ್ತು ಬೆಳಿಗ್ಗೆ ಬೇಗ ಆದವ್ರಿಗೆ ಅದೆಂತ ಚೆಲ್ಲಿದ್ದು ಅಗಲಿ ಚೆಲ್ಲಿದ್ದು ಅಪ್ಪ ಬೈತಾರೆ ಈಗ. जय हे भारत भाग्य विधाता. ಭಾರತ್ ಮಾತಾ ಕೆ. ಅಲ್ಲಿಂದ ಜಗ್ಗ ಚಿಕ್ಕ ಜೈ ಹೇಳ್ತಿದ್ದಾರೆ. ಅಮ್ಮನಿಗೆ ಇನ್ನೂ ಬಟ್ಟೆ ಒಗೆಯೋದ್ರಿಂದ ಸ್ವಾತಂತ್ರ್ಯ ಸಿಗ್ಲಿಲ್ಲ ಅವಳಿಗೆ. ಅಲ್ಲ ನವಿಲು ಹಾರಿದ್ದು ನೋಡು, ನವಿಲು ಹೊತ್ತು ರಾಷ್ಟ್ರ ಪಕ್ಷಿ ನೋಡಿ. ನೀವು ಹಾಕುವಾಗ ರಾಷ್ಟ್ರ ಪಕ್ಷಿ ಹಿಂದೆಂದ ಹಾರಿದೆ ಅಂದ್ರೆ ನಿಮಗೆ ಒಂದು ಆಶೀರ್ವಾದ ಮಾಡಿ. ಇವಳ ಲಾಸ್ಟ್ ಇಂಡಿಪೆಂಡೆನ್ಸ್ ಡೇ. ನೋಡಿ, ಇದು ಮಕ್ಕಳಿಗೆ ಶೀತ ಕೆಮ್ಮು ಬಂದರೆ ಇದನ್ನು ಹಚ್ಚಿದ್ರೆ ಒಳ್ಳೇದಾಗ್ತದೆ. ಸಾಂಬ್ರಾಣಿ ಎಲೆಯನ್ನು ಶೀತ ಜ್ವರ ಬಂದರೆ ತಲೆಗೆ ಮೈ ಕೈಗೆಲ್ಲ ಪೂಜಬೇಕಂತೆ, ಹಚ್ಚಬೇಕು. ಮತ್ತೆ ಯಕ್ಷಗಾನ ಬರ್ತದೆ. ಹೇಗೆ ಯಕ್ಷಗಾನ ಮಾಡಿ ಪ್ರಸಿದ್ಧಿಗೆ ಒಂದು ತೋರಿಸಿರ ಯಕ್ಷಗಾನ ಸ್ಟೈಲ್ ತೋರಿಸಿ. ಅದನ್ನು ನೋಡಬೇಡ, ಮತ್ತೆ ಬರ್ತದೆ ಅದನ್ನು. ಓನು ಜ ಎಷ್ಟು ಚಂದದ್ದು 2 ಟೆಕ್ಸ್. ಅವಳು ಹೇಗೆ ಹೇಳ್ತಾಳೆ ಅಂತ ನೀವು ಬರೋದು. ಅಪ್ಪ ಅಮ್ಮ ಅಮ್ಮ ನಂದು ಅಂಡ ಅಂಡ ಹೋಗುವ ಓ ಅಪ್ಪ
ಹಾಂ ಅಪ್ಪಿಲಿ ಅಪ್ಪಿಲಿ ಹಾಗಲ್ಲ ಅಪ್ಪಿಯಾ ಈಗ ಕ್ಯಾಪ್ ಹಾಕಮ್ಮ ಕ್ಯಾಪ್ ಹಾಕ ಓ ಚೆಲ್ಲಿದ್ದೆ ಯಾಕೆ ನೀನು ಹೂವೆಲ್ಲ ಚೆಲ್ಲಿದ್ದೆ ಯಾಕೆ ಯಾಕೋ ಅದನ್ನ ಆಗ ನೋಡಿದಾಳೆ ಅದಕ್ಕೆ 4 ಮನೆಯಲ್ಲಿ ಫ್ಲಾಗ್ ಹೋಸ್ಟ್ ಆಗಿದೆ, ಕೆಳಗೆ ಮನೆ ಸಹ ಫ್ಲಾಗ್ ಹೋಸ್ಟ್ ಆಗಿದೆ. ಅಷ್ಟರಲ್ಲಿ ಮಳೆ ಬಂತು ನೋಡಿ. ಬೋಲೋ ಭಾರತ್ ಮಾತಾ ಕಿ. ದೋಸ್ತ ಹ್ಯಾಪಿ ಬರ್ಡೇ ದೋಸ್ತ. ಇವಾಗ ವಿಡಿಯೋ ಮಾಡ್ತಿದ್ದಾನೆ ದೋಸ್ತ ಆಗ ವಿಡಿಯೋ ಆಗ್ಲಿಲ್ಲ ದೋಸ್ತ. ಅವರಿಗೆ ಪಾರ್ಟಿ ಬೇಕಂತ ಅದಕ್ಕೆ 2 ಸರ್ತಿ ಕಾಲ್ ಮಾಡಿದವ. ಹಾ ಇವತ್ತು ಹ್ಯಾಪಿ ಬರ್ತ್ಡೇ. ಹ್ಯಾಪಿ ಬರ್ತ್ಡೇ ಹನುಮಂತಣ್ಣ. ಇದ್ಯಾರು ಹೇಳು? ನಿಮ್ ತಂಗಿ ಹಾ ದೇವಿಕನ್ ಜೊತೆಗಿರ್ತಾಳೆ, ಅವಳ ಹೆಸರು ಹೇಳು. ಅವಳ ಹೆಸರು ಗೊತ್ತಿಲ್ಲ ದೋಸ್ತ. ದೇವಿಕಾ ಅಷ್ಟೇ ಗೊತ್ತು ನನಗೆ. ವರ್ಷ ಹೊಸ ವರ್ಷ. ಅಂಗು ಚುಕ್ಕಿ ಕೊರಿಯನ್ ದೋಸ್ತ ದೋಸ್ತ. ಏ ಕೊರೆನಾ ಕೊರೆನಾ ಕೊರೋನಾ ಕೊರಿಯನ್ ಕೊರಿಯಾ ಕೊರಿಯಾ ದೋಸ್ತ ನೀನು ನಿಜವಾಗ್ಲೂ 15ಕ್ಕೆ ಹುಟ್ಟಿದ ಅಥವಾ ಡೇಟ್ ಗೊತ್ತಿಲ್ಲದೆ 15 ಅಂತ ಇಟ್ರಾ? ಇಲ್ಲ ದೋಸ್ತ 15ಕ್ಕೆ ಹುಟ್ಟಿರೋದು. ಹೌದಾ? ನಾನು ತಪ್ಪಿ ಹುಟ್ಟುಬಿಟ್ಟಿನಿ ಆಗಸ್ಟ್ 15ಕ್ಕೆ. ದೋಸ್ತ ಜಗ್ಗ ಚಿಕ್ಕ ಹಾರ್ಕೊಂಡು ಬಂದ್ರು ನಿಂಗೆ ವಿಶ್ ಮಾಡಕ್ಕೆ. ಹನುಮಂತರ ದೋಸ್ತರ ನಮಸ್ಕಾರ. ಮೆನಿ ಹ್ಯಾಪಿ ಹುಟ್ಟು ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು, ಧನ್ಯವಾದಗಳು. ದೇವರು ನಿಮಗೆ ಆಯುರಾರೋಗ್ಯ ಐಶ್ವರ್ಯ ಸಂಪತ್ತು ಎಲ್ಲವನ್ನು ಕೊಟ್ಟು ಕರುಣಿಸಲಿ. ನಿಮಗೂ ಸೇಮ್ ಟು ಯು. ಎಂತ ಅಣ್ಣ ಬರ್ತೀರಲ್ಲ ಮಾರ್ರೆ. ಆಯಸ್ಸು ಆರೋಗ್ಯ ಅಂದ್ರಲ್ಲ, ಹಾಗೆಯಾ? ಅದಕ್ಕೆ ಅಂದೆ. ಸ್ವಾತಂತ್ರ್ಯ ದಿನಾಚರಣೆ ಶುಭಾಶಯಗಳು. ನಿನಗೂ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಓಕೆ ದೋಸ್ತ ನೀನು ಗಾಂಧೀಜಿಯ ಪ್ರತಿರೂಪ ಇರ್ಬೋದು ದೋಸ್ತ, ಅವರೇ ಹುಟ್ಟಿ ಬಂದಿರ್ಬೋದು. ಇಲ್ಲ ದೋಸ್ತ, ಏನ್ ದೋಸ್ತ ಗಾಂಧೀಜಿಯಲ್ಲಿ ನಾವ್ ಎಲ್ಲಿ ದೋಸ್ತ? ಊರಿಗೆ ಬಾ ದೋಸ್ತ. ಬರ್ತೀನಿ 22 ಕಾರ್ಯಕ್ರಮ ಉಂಟು ದೋಸ್ತ. ಗುಬ್ಬಿಯಲ್ಲಿದೆ, ಗುಬ್ಬಿಯಲ್ಲಿ, ತುಮಕೂರು ಗುಬ್ಬಿ. ತುಮಕೂರು ಗುಬ್ಬಿಗೆ ಹನುಮಂತ ಹೋಗ್ತಿದ್ದಾರೆ ಅಂತ. ಯಾರೆಲ್ಲ ತುಮಕೂರಿಂದ ವ್ಯೂವರ್ಸ್ ನೋಡ್ತಿದ್ದೀರಿ, ಹನುಮಂತ ಅವ್ರನ್ನ ಭೇಟಿಯಾಗಿ. 22ಕ್ಕೆ 22 ಸಂಜೆ ಸಂಜೆನೆ ಮಾಡ್ತಾರೆ, ಮುಂಜಾನೆ ಮಾಡ್ತಾರಲ್ಲ. ಆಗಸ್ಟ್ 22. ಓಕೆ, ಒಳ್ಳೇದಾಗ್ಲಿ ದೋಸ್ತ. ಥ್ಯಾಂಕ್ ಯು ದೋಸ್ತ. ನಿನ್ನ ವಿಶ್ವ ನನಗಷ್ಟು ಬಂದ್ ಮುಟ್ಟೈತಿ. ಧನ್ಯವಾದಗಳು. ಓಕೆ ದೋಸ್ತ. ಸುದಿ ಹ್ಯಾಪಿ ಬರ್ತ್ಡೇ. ಅಲ್ಲ ಅವನು ಈಗ ಹುಟ್ಟಿದಷ್ಟೇ, ಅವನು ಅಂಗಿ ಸಾಕಲಿಲ್ಲ ನೋಡಕ್ಕೆ. ಒಂದು ಬರ್ತ್ಡೇ ಒಂದು ಅಂಗಿ ಹಾಕು ಮಾರ್ರೆ. ನಾವು ಮಂಗಳೂರಿಗೆ ಹೊರಟ್ವಿ. ಪ್ರಸಿದ್ಧಿಗೆ ಹುಷಾರಿಲ್ಲ ಆಗಿ, ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ಬೇಕು. ಎದುರು ದೂರ ದೇವಿಕಾ ನೀವು ಫ್ರೆಂಡ್ ಅನ್ನು ಮೀಟ್ ಆಗಿ ಇಲ್ಲಿ ತಿರಂಗ. ಒಂದು ಧ್ವಜ ತೆಗಿ ಅಂತ ಕಾರಿಗಿಡ. ಇಲ್ಲೆಲ್ಲೋ ಸರ್ಕಸ್ ಮಾಡ್ತಿದ್ದಾನೆ ಇವನು. ಯಾವ್ದು ಬೇಕಾ ನಿಂಗೆ? ಅದು ಬೇಕಾ? ದೇವಿಕನಿಗೆ ಫ್ರೆಂಡ್ ಬರಬೇಕಷ್ಟೇ ಅವಳದ್ದು, ಅದಕ್ಕೆ ಈಗ ವೆಯ್ಟಿಂಗ್ ಇಲ್ಲಿ. ನನ್ನ ಫ್ರೆಂಡ್ ಬಂದ್ರಂತೆ, ತುಂಬ ಖುಷಿಯಲ್ಲಿದ್ದಾಳೆ. ಆಯ್ತು, ಎಂಜಾಯ್. ಯಪ್ಪ, ತಲೆಗಿಂತ ಗುಲಾಬಿ ದೊಡ್ಡದುಂಟ. ಶಾಪಿಂಗ್ ನೆಕ್ಸ್ಟ್ ಯಾವುದಾದ್ರು ನೋಡೋಣ ಅಂದ್ಕೊಂಡು ಈ ಕಡೆ ಬಂದ್ವಿ. ಮೇಲೆ ಹೋಗಿದ್ದೆ, ಸ್ವಾತಂತ್ರ್ಯ ಸಿಕ್ಕಿದಲ್ಲ, ಅದಕ್ಕೆ ಸ್ವಾತಂತ್ರ್ಯ ಬೀರಿ ಓಡಿಸಿದ್ದಾನೆ. ಏನೂ ಆಗಿರ್ಲಿಕ್ಕಿಲ್ಲ, ಡಿವೈಡರ್ ಹತ್ತಿಸಿದ್ದಷ್ಟೇ. ಆ ಶಿಫ್ಟೇ ಇಷ್ಟು ದೊಡ್ಡ ಡಿವೈಡರ್ಗೆ ಹತ್ತಿದೆ ಅಂದರೆ ಸ್ಪೀಡಲ್ಲಿ ಇದ್ದಿರ್ಬೋದು ಅವನು. ಎಂತ ಖುಷಿ ಅಂದ್ರೆ ಇಳ್ದೋಗ್ಲಿಕ್ಕಿಲ್ಲ, ಕಾರಲ್ಲೇ ಕುತ್ಕೊಂತೀನಿ.
ಈ ಮಳೆಗೆ ಕಾರಲ್ಲಿ ಬಿಸಿ ಸೂಪ್. ಗಾಡಿಯಲ್ಲಿ ಊಟ ಮಾಡಿ ಈಗ ನಾವು ಡಾಕ್ಟರ್ ಹತ್ರ ಹೋಗ್ತಿದ್ದೇವೆ. ಪ್ರವೀಣ್ BK ಡಾಕ್ಟ್ರು. ಅವಳಿಗೆ ಬೇರೆ ಯಾರು ಸೆಟ್ ಆಗೋದಿಲ್ಲ, ಅವ್ರ ಕೈಗುಣ ಒಳ್ಳೆ ಸೆಟ್ ಆಗ್ತದೆ. ಅದೊಬ್ಬೊಬ್ಬರಿಗೆ ಹಿಡ್ದ ಹಾಗೆ ಎಷ್ಟೇ ಮದ್ದು ಮಾಡಿದ್ರು ಅದು ಬೇರೆ ಹಿಡಿಯುವುದಿಲ್ಲ, ಅವರು ಮುಟ್ಟಿದ್ರೆ ಸಾಕು. ಹೋಗ್ಲಿಕ್ಕಿಲ್ಲ. ಇಂಜೆಕ್ಷನ್ ಕೊಟ್ರೆ ಇಂಜೆಕ್ಷನ್ ಕೊಡ್ತಾರ? ಫೋನಲ್ಲಿ ಉಂಟು, ಅಲ್ಲೇ ಬಿಟ್ಟದಂತಕ್ಕೆ ಇಟ್ಟಿದ್ದಾಳೆ. ನೀಟಾಗಿ ಇಟ್ಟಿದ್ದಾಳೆ ಮಾತ್ರ. ಹೋಗಿ ಬಾ, ಟಾಟಾ. A few hours later. ಪ್ರೇಮಿಗಳು ಸಿಕ್ಕಿದ್ದಾರೆ. ಪ್ರೇಮಿಗಳು ಇನ್ನೊಂದು ಗಂಡ ಹೆಂಡತಿ ಬಂದಿದ್ದಾರೆ ಅಂತ ನೀವು ಈಗ ಈಚೆ ಬಂದದ ಈಗ ಮನೆಗೆ ಎಂತ ತೆಗೆದು ಕೊಡುದಿಲ್ಲ. ಅವಳಿದ್ದಾಳೆ ಹೋಗಿ. ಮನೆಗೆ ಹೋಗ್ಬೇಕಾದ್ರೆ ಅಭಿ, ಕೃತಿಕಾ, ಸೂರಜ್, ಶೋಭನೆ ಎಲ್ಲ ಸಿಕ್ಕಿದ್ದಾರೆ. ಬಾಯ್ ಬರ್ತಾರೆ. ಖುಷಿ ನೋಡಿ ಪ್ರಸಿದ್ಧಿ ಬಂದಕ್ಕೆ. ಅಕ್ಕ ಬಂದ್ಲು, ಅಕ್ಕನ ಮನೆಗೆ ಬಂದ್ಲು. ಮನೆಗೆ ಯಕ್ಷಗಾನದವರು ಬಂದಿದ್ದಾರೆ. ಈಗ ನೋಡಿ ಅಭಿ ಅವರೆಲ್ಲ ಯಕ್ಷಗಾನ ಇಲ್ಲಿಯೂ ಆಯ್ತು. ಈಗ ಇವರು ತಿನ್ಲಿಕ್ಕೆ ಕಾಯ್ತಿದ್ದಾರೆ. ಎಲ್ಲ ಕಿಸೆಲೆಲ್ಲ ಕೊಂಡಿದ್ದೇನೆ ಈಗ. ನಮಸ್ತೆ, ಅಲ್ಲಿಗೆ ಬರ್ತೇವೆ. ಎಷ್ಟು ಮನೆಗೆ ಹೋಗಿ ಇಷ್ಟು ದೊಡ್ಡದಾಗುತ್ತದೆ ಕಿಸೆ ಅವನದ್ದು. 4 ಮನೆದು ತಿನ್ಕೊಂಡು ಹೋಗ್ತಾನ ಅವನು. ಹೌದು ಮಾರ್ರೆ. ಜಾಗ ಚಿಕ್ಕಂದು ನೋಡು, ಇದು ಇಲ್ಲಿ ಮನೇಲಿ ಸಿಗ್ತಂದಿಲ್ಲ ಅಷ್ಟು ಪ್ಯಾಂಟ್, ಕಿಸೆದು ಪ್ಯಾಂಟ್ ಹಾಕಿದ್ದಾನೆ. ನೀನು ಮುಕ್ಕಿ ತಿನ್ನು, ನಾನು ಡಯಟಲ್ಲಿ ಇದ್ದೇನೆ. ವಿಶಸ್, ಐ ಲವ್ ಯು ವಿಶು. ಅಲ್ಲ, ವಿದ್ಯಾ ಮಂಜು. ಏಂಜಲ್ ಬಾಯ್ಸ್ ವಾಯ್ಸಾ ನೀನೇ ಮಾಡಿಸೋದಾ? ಇಲ್ಲಿ ಆಯಿತು, ನಮ್ಮ ಮನೇಲಿ ಆಯಿತು. ನಾನು ಒಂಚೂರು ಎಡಿಟಿಂಗ್ ಇರೋದ್ರಿಂದ ಸ್ವಲ್ಪ ಲೇಟ್ ಆಯಿತು. ಈಗ ವಾರ್ಷಿಕನ ಮನೆಯಲ್ಲಿ ಇದ್ಯಾವ ಪ್ರಸಂಗ? ಈಗ ಇಲ್ಲಿ ಸುಧಾಮ ಮೋಕ್ಷ. ಮಕ್ಕಳೆಲ್ಲ ಒಂದು ಕುತೂಹಲದಿಂದ ಕಾಯ್ತಾ ಇದ್ದಾರೆ. ಚಿಕ್ಕ ಮೇಳ ಈಗ ನಮ್ಮ ಮುಂದೆ. ಇಲ್ಲಿ ಮಂಗಳ ಆಯಿತು. ಇವರು ಅದಕ್ಕೆ ಬಂದದ್ದು. ಬಾಳೆಹಣ್ಣು ತಿಂದ್ರೆ ವೆಯ್ಟ್ ಗೇನ್ ಆಗ್ತದೆ. ಬಾಳೆಹಣ್ಣು ನೀನ್ ಅದ ಬಾಳೆಹಣ್ಣು ತಿಂದ್ರೆ ವೆಯ್ಟ್ ಗೇನ್ ಆಗುತ್ತೆ. ಹಾ, ಈಗ ನೆಕ್ಸ್ಟ್ ಜಗಚಿಕನ ಮನೆಗೆ. ಮತ್ತೆ ಕೇಶಿಕಂದು ಲಾಸ್ಟ್ ಮಂಗಳ ಊಟ ಅಲ್ಲಿ ನೋಡಿ. ಇವರದ್ದು ಗಾಡಿ ಇದೆ. ಮನೆ ಮನೆಗೆ ಯಕ್ಷಗಾನ ಚಿಕ್ಕ ಮೇಳ ಹೋಗೋದು ಇದೇ ಗಾಡಿಯಲ್ಲಿ. ಈಗ ಈಗ ಇಲ್ಲಿ ಈಗ ಕೆಳಗೆ ಮನೆಗೆ, ಇಲ್ಲಿಗ ಜಗಚಿಕನ ಮನೆಗ ಕೆಳಗ. ನಮಸ್ತೆ, ಇದು ಯಾವ ದೇವಸ್ಥಾನದ್ದು ಹೇಳಿದ್ದು? ದುರ್ಗಾ ಪರಮೇಶ್ವರಿ ಮಾರನಬೈಲು. ಈಗ ಕೆಳಗೆ ಮನೆಗೆ ಹೊರಟಿದ್ದಾರೆ. ಹಾ, ನಮ್ಮ ಊರಿನ ಸಂಸ್ಕೃತಿ ಎಷ್ಟು ಚಂದ ನೋಡಿ. ಯಕ್ಷಗಾನ ಚಿಕ್ಕ ಮೇಳ ಪ್ರತಿ ಮನೆ ಮನೆಗೆ ಹೋಗಿ
ಯಕ್ಷಗಾನ ಆಟ ಆಡ್ತಾರೆ. ಅದನ್ನು ಮನೆ ಮಂದಿ ಮಕ್ಕಳೆಲ್ಲ ನೋಡಿ ಖುಷಿ ಪಡ್ತಾರೆ. ಇದೆಲ್ಲ ಒಂದು ಚಂದ. ಇವರು ಆಡ್ತಿರೋದು ಚಿಕ್ಕ ಮೇಳ ಅಂತೇಳಿ ಮನೆ ಮನೆಗೆ ಹೋಗ್ತಾರಲ್ಲ, ಈಗ ಇಲ್ಲಿ ಮನೆಯಲ್ಲಿರೋ ಚಿಕ್ಕ ಮಕ್ಕಳು ಅದನ್ನು ನೋಡಿ ಅಟ್ರಾಕ್ಷನ್ ಆಗಿ ಅವ್ರ ಯಕ್ಷಗಾನಕ್ಕೆ ಸೇರಿದ್ರು ಸೇರ್ಬೋದು, ಖುಷಿ ಪಡ್ತಾರೆ. ಈಗ ಕೆಳಗೆ ಮನೆಯಲ್ಲಿ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ. ಬನ್ನಿ ಬನ್ನಿ ಮೇಲೆ ಹುಷಾರು. ಆ ಚಿಕನ ಹಾಯ್ ಅತ್ತಿಗೆ ಹಾಯ್ ಹಾಯ್. ಆಸೆಯನ್ನು ಈಡೇರಿಸುವೆಯ? ಕೇಳಿದ್ರೆ ಒಳ್ಳೇದಿತ್ತು. ಹಾಗಾಗಿ ಹೇಳ್ತಾ ಇರುವುದು, ನನ್ನ ಆಸೆ ಈಡೇರಿಸ್ತೀಯಾ ಅಂತ. ಅಲ್ಲ, ನೀನು ಹೇಳು ಯಾವ್ದಂತ. ನನ್ನನ್ನು ವರಿಸ್ತೀಯಾ ಅಂತ. ನಿನ್ನನ್ನು? ಹೌದು. ಏನೇ ಇದು? ಏನಾಯ್ತು? ಕಾಣ್ತಾ ಉಂಟು. ಅಂದ್ರೆ ನಾನೀಗ ವಿಕಾರ ಕಾಣ್ತಾ ಇದ್ದೇನೆ ನಿಮಗೆ? ಹಾಗಲ್ಲಪ್ಪ, ಅಂದ್ರೆ ನೀನು ಬಂದದ್ದು ತಡವಾಯ್ತಂತ. ಯಾರು ಹೇಳಿದ್ದು? ಇವತ್ತು ನಾನು ಬೇಗ ಬಂದದ್ದು. ನಾನು ಆ ರೀತಿ ಹೇಳಿದೆ. ಮತ್ತೆ ನನ್ನ ಜೀವನಕ್ಕೆ ಬಂದದ್ದು ತಡವಾಗಿ ಹೋಯ್ತಂತ. ಅಂದ್ರೆ ಅರ್ಥ ಆಗ್ಲಿಲ್ಲ. ಇಲ್ಲ, ನೀನು ಬರುವುದಕ್ಕಿಂತ ಮುಂಚೆ ಒಂದು ಪ್ರಸಂಗವೇ ಮುಗಿದು ಹೋಗಿದೆ. ಪ್ರಸಂಗ ಮುಗ್ದು ಹೋಗಿದೆ. ಸಾಟಕಿ ಸಂಹಾರ. ಅದ್ರಲ್ಲಿ ಏನಾಯ್ತಂತೆ? ಅದು ಪ್ರಸಂಗ ಮುಗಿದ ನಂತರ ನೋಡು, ಸಣ್ಣವಳದಂತಹ ಜನಕ ನಂದನೆ ಸೀತೆ ಎಂಬವಳನ್ನು ನಾನು ಮದುವೆಯಾಗಿದ್ದೇನೆ. ನಿನ್ನ ಹೆಂಡತಿಯ? ನಾನು ತಂಗಿ ಅಂತ ತಿಳ್ಕೊಂಡದ್ದು. ತಂಗಿಯ ಮೀಗೆಲ್ಲ ಕಾಡೆಲ್ಲ ಕರ್ಕೊಂಡು ಬರುವ ಹಾಗೆ ಅಲ್ಲ. ನಿನ್ನಲ್ಲಿ ಒಂದು ಮಾತು. ಯಾವುದು? ನಿನ್ನ ತಂದೆ ಅಂತ ದಶರಥ 3 ಮದುವೆ ಆಗಿದ್ದಾರಂತೆ. 346 ಆಗಿದ್ದಾರೆ. ಹೌದಾ? ನನಗೆ 3 ಮಾತ್ರ ಗೊತ್ತಿರುವುದು. ಆದುದರಿಂದ ನಿನಗೊಂದು 100 ಆಗ್ಬೋದಲ್ಲ? 100. ಈಗ ನಿನ್ನನ್ನಾದ್ರೆ 2 ಆಗುದು, ಮತ್ತೆ 98ಗೆ ಹೋಗುದು. ಅಲ್ಲ, ರಾಜ ಬಹುಪತ್ನಿ ವಲ್ಲಭ ಎನ್ನುವ ಹಾಗೆ ಒಂದು ಮಾತುಂಟಲ್ಲ? ಅದು ಬಹುಪತ್ನಿ ವಲ್ಲಭ. ಹೌದಪ್ಪ. ಅದು ಹೇಗೆ? ಗಜಪತಿ ನ್ಯಾಯವನ್ನು ಹಿಡಿದುಕೊಂಡು ಹೋದವರಿಗೆ ಮಾತ್ರ. ಹೆಂಡತಿ ಕೂಡ ಸರಿ ಇರ್ಬೇಕು, ಹೆಂಡತಿ ಜೊತೆಯಲ್ಲೇ ಇರ್ಬೇಕು, ಹಾಗೆ ಒಬ್ಬಳ ಜೊತೆಯಲ್ಲಿ ಜೀವನವನ್ನು ಸಾಗಿಸುದು. ಹಾಗಾದ್ರೆ ನಾನು ನಿನಗೊಂದು ಉಪಾಯ ಹೇಳ. ಯಾವುದು? ಏಕಪತ್ನಿ ವ್ರತ ಹೌದಲ್ವಾ ನೀನು? ಅವಳನ್ನು ಬಿಡು, ನನ್ನನ್ನು ಮದುವೆ ಆಗು, ಆಗ ನಾನು ಒಬ್ಬಳೇ ಇರ್ತೇನೆ. ಅದು ಹೇಗೆ ಆಗ್ತದೆ? ಆಗೋದಿಲ್ವಾ? ಅವಳನ್ನು ಸಪ್ತಪದಿ ತುಳಿದು ನಾನು ಇದು ನನ್ನನ್ನು ಕೂಡ ಮಾಂಗಲ್ಯ ಧಾರಣೆ ಮಾಡಿ ಆಗಿದೆ. ನನಗೆ ಕೂಡ ಮಾಂಗಲ್ಯ ಕಟ್ಟು. ಅದು 2 ಆಗುದಿಲ್ವೇನೆ? ಈಗ ನಾನು ಹಾಗಾದ್ರೆ ಬಂದದ್ದು ಇಲ್ಲಿವರೆಗೆ ವ್ಯರ್ಥವಾಯ್ತಲ್ಲ? ಬಂದದ್ದು ನನ್ನನ್ನು ಮದುವೆ ಆಗುದಕ್ಕೆ ಸಾಧ್ಯವಿಲ್ಲ. ನನಗಿಂತ 100 ಮಾಡಿ ಚೆಲುವ ಇನ್ನೊಬ್ಬ ಇದ್ದಾನಲ್ಲ. ಇರ್ಲಿಲ್ಲ ಮತ್ತೆ ಅದೋ ಕಾಣ್ತಾ ಉಂಟಲ್ವೇ, ಕೈಯಲ್ಲೊಂದು ಹಿಡಿದುಕೊಂಡಿದ್ದಾನೆ. ಅವಳೇ ನನ್ನ ತಮ್ಮ ಲಕ್ಷ್ಮಣ. ಮತ್ತೆ ನೋಡೋಣ, ಹೋಗಿ ಬರ್ತೇನೆ. ಎಷ್ಟಕ್ಕೆ ಹೆದರ್ಕೊಂಡಿದ್ದಾರೆ, ನನ್ನ ಹತ್ರವೇ ಬಂದ್ರು. ಖುಷಿ ಆಯ್ತು ಮಾರ್ರೆ. ದೇವಸ್ಥಾನದಿಂದ ಬಂದಿರುವ ದೇವರಿಗೆ ನಮ್ಮ ದೇವರ ಕೋಣೆಯಲ್ಲಿ ಪೂಜೆ ಆಗುತ್ತೆ. ಸೈಲೆಂಟ್ ಮಾಡ್ಲಿಕ್ಕೆ ನೀವು ಹೆದರ್ಕೊಂಡ್ರ? ಅಲ್ಲ, ನಾನು ಮೈಗೆ ಬಂದಂತ. ಇವರೆಲ್ಲ ಉಂಟಲ್ಲ ಈಗ ತಿಂಡಿಗೆ ಬಂದದ್ದು ಎಲ್ಲ. ನೀವಿಲ್ಲ ಯಕ್ಷಗಾನ ಸಕ್ಕ ನೋಡ್ಬೇಕು. ಇದು ಯಾವ ಪ್ರಸಂಗ ಅದ್ ಹೇಳು? ಯಾವ ಪ್ರಸಂಗ? ಪಂಚವಟಿ. ಕೇಳುವಾಗ ಮತ್ತೆ ನಾ ಏನ್ ಸೈಲೆಂಟ್ ಮಾಡ್ತಿದ್ದೆ? ನಾ ಏನ್ ಹೇಗೆ ಸೈಲೆಂಟ್ ಮಾಡ್ತೀವಿ ಗೊತ್ತಾ? ಬಾಯನ್ನು ಗಟ್ಟಿ ಇಟ್ಕೊಂಡ. ಮತ್ತೆ ಲಕ್ಷ್ಮಣ ತೋರಿಸಿ, ಲಕ್ಷ್ಮಣ ಇವರು ಕೇಶಿಕ. ಈಗ ಜಯಶಿಖವನಿಗೆ ಗೊತ್ತಾದ್ರೆ ಗೊತ್ತಾಗ್ಬೋದು. ಲಕ್ಷ್ಮಣ ಊಟ ಆಗುವಾಗ ಹೇಳಿದರೆ
ಈಗ ನೆಕ್ಸ್ಟ್ ಜಗಚಿಕ್ಕನ ಮನೆಗೆ, ಆಮೇಲೆ ಕೇಶಿಕನ ಮನೆಗೆ. ಯಾಕಂದರೆ ಕೇಶಿಕನ ಮನೆಯಲ್ಲಿ ಮಂಗಳ, ಅಂದರೆ ಅಲ್ಲೇ ಊಟ. ಹಾರ್ಲಿಕ್ಸ್, ಮೈಸೂರು ಪಾಕ್, ಮತ್ತೆ ಇದು ಜಹಾಂಗೀರ್, ಈ ಜಿಲೇಬಿ, ಎಂತೆಲ್ಲ ಐಟಮ್ ಮಾಡಿದ್ರು ಮಾರೆ. ಕೇಶಿಕ ಮೊಬೈಲ್ ಇಟ್ಕೊಂಡು ವಿಡಿಯೋ ಮಾಡ್ತಿದ್ದಾರೆ, ಆಗ ಕೈಯಲ್ಲಿ ಏನೋ ಹಿಡಿದುಕೊಂಡಿದ್ದಾರೆ ಅಂತ. ಕೇಶಿಕ ಇವ್ರಿಗೆ ಖುಷಿಯಾಗಿದೆ ಆಯ್ತಾ. ಲಾಸ್ಟಿಗೆ ಹತ್ರ ಬಂದದಲ್ಲ, ಅವ್ರಿಗೆ ಎದ್ರಿ ಲೋಕ ಇಲ್ಲ, ಅವ್ರ ದೇವರ ಕೊನೆಗೆ ಒದ್ದು ಒಳಗೊಳಗೆ ಖುಷಿಯಾಗಿದೆ. ಎಂತದ ನೀವೆಂತ ಮಾಡುದ? ನೀ ಅವಳ ಪರಿಚಯ ಮಾಡಿಕೊಟ್ಟು. ಎಲ್ಲ ಪ್ರಸಿದ್ಧಿ ಬೇಡವಾ ನಿಮಗೆ? ಹಾ, ಪ್ರಸಿದ್ಧಿಯಲ್ಲಿದ್ದಾಳ. ಪ್ರಸಿದ್ಧಿ ಪ್ರಸಿದ್ಧಿ. ಈ ಕಟ್ಟಲ ತಲೆ ಕಟ್ಟೋಣ. ತಲೆಗೆ ಟೊಪ್ಪಿಲ್ವಾ? ಒಳಗೆ ಒಳಗೆ ಹೋಗಿ, ಒಳಗೆ ಹೋಗಿ. ಹಿಮ ಬೀಳ್ತದೆ, ಹುಷಾರಿಲ್ಲ ಅವಳಿಗೆ. ಪುನರ್ವಿ ಯಕ್ಷಗಾನ ನೋಡಿದ್ಯಾ ಅಲ್ಲಿ ಕೆಳಗೆ? ದಿದ್ದೈ ದಿದ್ದಿತ್ತೈ 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 ತೈ ತೈ. ಹೋಗು ಮಗಳು, ಹೋಗು ಮಗಳು, ಸ್ಟೆಪ್ ತೈ. ಅವಳಿಗೆ ಹೇಳಿಕೊಟ್ಟಿರಾ? ಅದು ತೆಗಿಮ, ಬಾಯಲ್ಲಿ ತೆಗಿತೀಮ. ಏ ಸೂಪರ್ ಸೂಪರ್. ಲಿಂಗಾರೋಜ ಬೀಜ. ಅವಾಗ ಅಭಿಯೋಗ ಅಭಿಯೋಗ. ಭರತನಾಟ್ಯದವರು ಬಂದು ಚಿಲಿಂಬಿಯಿಂದ ಬಂದಿದ್ದಾಳೆ ಸಂಸ್ಕೃತಿ. ಬರೀ ತಿನ್ಲಿಕ್ಕೆ, ಯಕ್ಷಗಾನದಲ್ಲಿ ತಿನ್ಲಿಕ್ಕೆ ಇವರೊಟ್ಟಿಗೆ ಬಂದದ್ದು. ಸಂಸ್ಕೃತಿ ಇದೆಂತ ಸೈಡ್ ಬಿಸ್ನೆಸ್. ಅವಳು ಶಾಮಿಯಾನೆಲ್ಲ ಹೌದಾ? ಮೈಸೂರು ಪಾಕ್, ಹಾರ್ಲಿಕ್ಸ್, ಸುರಾಯ್ತು. ಇದು ಬೇರೆ ಮತ್ತೊಂದು ಟೀಮ್. ಮತ್ತೆ ಇದು ಇವನು ಅಭಿ ನೋಡಿ, ಶ್ರವಣ್ ನೋಡಿ, ಇವರು ಲಟ್ಟಲ್ಲ ಲಾಟ್ ಲಟ್ಟಲ್. ಹೇಗೆ ಅನಿಸ್ತದೆ ನಿನ್ನ ಫ್ರೆಂಡ್ ಬಂದಿದ್ದು? ತುಂಬಾ ಖುಷಿ ಆಗ್ತುಂಟಾ. ಹೌದಾ? ಅವಳು ಬರ್ತಾಳೆ ಅಂತ ಅನ್ಕೊಂಡಿರ್ಲಿಲ್ಲ. ಅವಳು ಹೇಗೆ, ಯಾವ್ದ್ರಲ್ಲಿ ಬಂದದ್ದು ಗೊತ್ತಿಲ್ಲ. ಯಾವ್ದ್ರಲ್ಲಿ ಬಂದದ ಸಂಸ್ಕೃತಿ? ನೀನು ಯಾರೊಟ್ಟಿಗೆ? ಚಿನ್ನು ಮಾಮ ಯಾರ? ಪ್ರಶಾಂತ್ ಅಣ್ಣ. ಇಬಿ ಚಿನ್ನು ಮಾಮ. ಹಾ, ದೊಡ್ಡ ಮಾಮ ಚಿನ್ನು ಮಾಮ. ಇಬಿ ಚಿನ್ನು ಮಾಮ. ಇವನ್ಸ ಬಂದ? ಅಮ್ಮಿ ಬಂದಿದ್ದಾಳ? ಓ ನೋಡಿ, ಅಮ್ಮಿ ಬಂದಿದ್ದಾಳೆ. 4 ಮನೆಯಲ್ಲಿ ತಿಂಡಿ ಕೊಡ್ತಾರೆ ಅಂತ ಬಂದಿದ್ದಾಳೆ. 4 ಮನೆ ತಿಂಡಿ ಅಂತಲ್ಲ, ಗಣೋಮ್ ಅಂತ ಬಂದದ್ದು. ನಾಳೆ ಗಣಮ ಇದೆ ಜಗಚಿಕ್ಕನ ಮನೆಯಲ್ಲಿ, ಅದಕ್ಕೆ ಬಂದದ್ದು. ತಿಂಡಿ ಕೊಡ್ತಾರೆ ಅಂತ ಅಲ್ಲ, ತಿಂಡಿ ಕೊಡೋದಾದ್ರೆ ನಾನು ಪ್ಲಾಸ್ಟಿಕ್ ಇಟ್ಕೊಂಡು ಬರ್ತಿದ್ದೆ ಎಲ್ಲರ ಮನೆಯಲ್ಲಿ ಕಲೆಕ್ಟ್ ಮಾಡಿಕೊಂಡು. ಈಗ ತಂದಿದ್ಯಲ್ಲ, ಎಲ್ಲಿದ್ದಾರೆ? ಅವಳು ನಿನ್ನ ಮಗಳೇ ಹೇಳಿದ್ದು ತಿಂಡಿಗೋಸ್ಕರ ಬಂದದ್ದು. ಇನ್ನೊಬ್ರು ಹೇಳ್ತಾ ಇದ್ರು, ಎಲ್ಲರದ್ದು ಇದು ಹೇಳ್ತಾ ಇದ್ರು, ಎಲ್ಲರದ್ದು ಹೆಸರು ಹೇಳ್ತಾ ಇದ್ರು. ಅವ್ರು ಲಾಗ್ ನೋಡ್ತಾರಂತೆ. ಅಲ್ಲಿ ನಮ್ಮ ಕೇಶವಣ್ಣ ಅಂದ್ರೆ ಇಷ್ಟ ಅಂದ್ರೆ ಸತ್ಯ. ಒಮ್ಮೆ ತೋರಿಸಾಯ್ತಾ? ಯಾರು 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 ಅವರ ಫ್ರೆಂಡ್? ಯಾರು? ಹುಡುಗವ? ಹುಡುಗಿಯ ಎಲ್ಲರದ್ದು ಸಹ ಹೇಳ್ತಿದ್ರು ಅವರು. ನೀವು ಯಾವ್ದು ಕೇಳುವಾಗ ಅವರು ಅಲ್ಲಿ ದೊಡ್ಡವರಿದ್ದಾರಲ್ಲ ಮೊದಲ ಮೊನ್ನೆ ಅವರ ಮಗಳ ಓ ಅಂತೇಳಿ ಒಂದು ಮನೆಯಿಂದ ಹತ್ತಿರದ ನೋಡಿದಾಗೆ ಹೇಳ್ತಾ ಇದ್ರು. ಅನ್ನೋ ತರ ಎಲ್ಲರದ್ದು ಗೊತ್ತಾಗೆ. ಹೌದು, ಅವರು 6 ಜನ ಮಕ್ಕಳು, 3 ಜನ ಹುಡುಗಿಯರಲ್ಲ ಅಂತ ಅದು ಸಹ ಹೇಳ್ತಾ ಇದ್ರು ಅವರು. ಮತ್ತೆ ಮನೆ ಈಗೀಗ ಆಗ್ಲ ಇನ್ನೊಬ್ಬರಿಗೆ ಹೇಳ್ತಿದ್ರು, ಆಗ್ಲ ಇಲ್ಲ ಇಂಚನೆ ಕೈ ಇತ್ತಲ್ಲ ಖುಷಿ ಆಗ್ಬಿಡು ಒಂಥರ ಬೇಜಾರನಾಗ ಹಾಕ್ಲ ವಿಡಿಯೋ ತೂಪನೆ ಅಂತ ಹೇಳ್ತಾ ಇದ್ರು. ಅದಕ್ಕೆ ನಾನು ವಿಡಿಯೋ ಮಾಡಿ ಕೊಟ್ಟದವನಿಗೆ. ಅವ ತುಂಬಾ
ನನಗಿಂತ ಜಾಸ್ತಿ ಇನ್ನೊಬ್ಬರ ಹತ್ರ ಅವರೇ ತೂಲೆ ಫೋಟೋ ಮಾಡಿ ಕೊಟ್ಟಿದ್ಯಾ ಅವರದ್ದು? ಅಲ್ಲ ಇವನಿಗೆ ಮತ್ತೆ ವಿಡಿಯೋ ಕಾಲ್ ಮಾಡಿ ಕೊಟ್ಟೆ ಗೊತ್ತಿದ್ರು ತೂಲೆ ಪಟ ಉಂಡ ಖುಷಿಯಾಪು ಹೊರ ತೂಲೆಗೆ ಬೊಕ್ಕ ಖುಷಿಯಾಪುಡು ತೂಯರೆ ಕೊಂಚ ಬೇಜಾರಂಡ ಸತ್ಯವಾಗ್ಲೂ ಹೇಳ್ತಿದ್ರೆ ಮಕ್ಕಳು ಕೆಲವುಂಟಲ್ಲ ಮಕ್ಕಳೇ ನೋಡುದು ಭಯಂಕರ ಮೆಡಿಕಲ್ ಅಂದ ಮತ್ತೆ ನೀವು ಹೇಳಲಿಲ್ಲ ನಾನಾಗಿ ಹೇಳುದಿಲ್ಲ ಕೇಳಿದ್ರೆ ಹೇಳ್ತೇನೆ ಅಷ್ಟೇ ಮತ್ತೆ ಅವ್ರ ಮಗಳಿಗೆ ಕೇಳುವಾಗ ದಂಡ್ರಜು ನಂದು ಅಲ್ಲಿ ಪುಳ್ಳೇರ ಅಂತ ಕೇಳಿ ಅವ್ರ ಮಗಳು ನೋಡ್ತಾಳಂತೆ ವಿಡಿಯೋ ಮಾಡ್ತಾರೆ ಮತ್ತೆ ಎಡಿಟ್ ಇದು ಹೇಳಿದ್ದಾರೆ ಎಡಿಟ್ ಎಲ್ಲ ಖುಷಿ ಆಗ್ತದೆ ಎಡಿಟ್ ಭಾರಿ ಕೆಲವು ಇವರು ಹೇಳ್ತಿದ್ದಾರೆ ನಮಗೆ ಬೇಸರದಾಗ ಆ ವಿಡಿಯೋ ನೋಡುವ ನಮಗೆ ಖುಷಿ ಆಗ್ತದೆ, ಅದು ನಮ್ಮ ಕೆಲವು ಜನ ಹೇಳಿದ್ದಾರೆ. ತುಂಬ ಜನ ಅವರು ಅದನ್ನೇ ಹೇಳ್ತಿದ್ರು. ಮೊನ್ನೆ ಒಂದು ಕಮೆಂಟ್ ಮಾಡಿದ್ರು ಒಬ್ರು, ನಾನು ನಿಜವಾಗ್ಲೂ ಸ್ವರ್ಗಲೋಕ ನೋಡಿಲ್ಲ, ನಿಮ್ಮ ಮನೆಯ ವಾತಾವರಣ ನೋಡಿದಾಗ ಸ್ವರ್ಗವೇ ಸೃಷ್ಟಿಯಾಗಿದೆ ಅಂತ ಅನಿಸ್ತದೆ. ಆ ಥರ ಯಾರು ಇಲ್ಲ, ನಿಮ್ಮ ಫ್ಯಾಮಿಲಿ ನೋಡುವಾಗಲೇ ಖುಷಿ ಆಗ್ತದೆ. ನಾನು ಸ್ವಲ್ಪ ಬೇಜಾರಾದರೆ ಪಕ್ಕ ತೆಗೆದು ವ್ಲಾಗ್ ನೋಡ್ತಾ ಇರ್ತೇನೆ, ಅದಂತ ನೋಡಿ ಹಂಪಿಸ್ ಹಾಗೇನೆ ಅವರಿಗೆ ಹೋಗಿ ಬಂದಾಗ ಆಯ್ತು. ಅವ್ರ ಗಂಡ ಅವ್ರ ಹಸ್ಬೆಂಡ್ ಹತ್ರ ಹೇಳ್ತಾ ಇದ್ರಂತೆ ನಾವು ಒಂದು ಹೋಗ್ಲೇಬೇಕು. ನಿಮ್ಮ ಜಾರ್ಖಂಡ್ ಮತ್ತೆ ಯಾವುದೊಂದು ಹೇಳಿ ಕೇದಾರ್ನಾಥ್ ಅದು ನನ್ನ ಕೆಲವು ಹೇಳಿದ್ದಾರೆ. ಎಂತ ಗೊತ್ತುಂಟ, ಅದನ್ನು ನೋಡಿದ್ರೆ ನಾವು ಅಲ್ಲಿ ಹೋದಾಗೆ ಇದಾಗ್ತಿತ್ತು ಅಂತ ತುಂಬ ಜನ ಹೇಳಿದ್ದಾರೆ. ತುಂಬ ಮಕ್ಕಳು ನಂಗೆ ಹೇಳಿದವರೆಲ್ಲ ನನ್ನ ಮಕ್ಕಳದನ್ನೇ ಚಂದ ಎಡಿಟ್ ಮಾಡಿ ಇದು ಮಾಡ್ತಿದ್ದಿ. ಅದು ಅದು ಖುಷಿ. ಚಿಕ್ಕ ಅವರದ್ದು ಸಹ ಲಾಗ್ ಉಂಟಲ್ಲ ಅಂತ ಹೇಳಿ ಅದು ಸಹ ಹೇಳಿದ್ದಾರೆ. ಅಲ್ಲ ನೀನೆಂತ ಚಿನ್ನು ಮಾಮವ, ನೀನು ದೊನ್ನೆ ಮಾಮ. ದೊಣ್ಣೆ ಮಾಮ ಎಂತ ದೊಣ್ಣೆ ಮಾಮ? ಇವರು ಕಡೆ ಇವರು ಚಿನ್ನು ಮಾಮ, ದೊನ್ನೆ ಮಾಮ ಎಂತ ದೊಣ್ಣೆ ಮಾಮ, ಪಚ್ಚು ಮಾಮ. ಪಚ್ಚು ಮಾಮ ಅಂತ. ಇವ ಯಾವ ಆಂಗಲ್ ಅಲ್ಲಿ ಚಿನ್ನು? ನಾನು ಅವಳ ಹತ್ರ ಕೇಳಿದೆ ಹೇಗೆ ಬಂದದ್ದು ಚಿನ್ನು ಮಾಮನೊಟ್ಟಿಗೆ. ಯಾರದು ಚಿನ್ನು ಮಾಮ? ಅಲ್ಲಿ ಯಕ್ಷಗಾನದಲ್ಲಿ ಕೇಶಿಕನಿ ಖುಷಿ ಆಯ್ತು. ಹೌದು ಮಾರ್ರೆ, ಹೌದು. ಅಮ್ಮಿ ಅಮ್ಮಿ ನಾನು ಹೇಳ್ಬೇಕಿತ್ತು, ನನಗೆ ಒಂದು ಆಗಿದೆ, ಇನ್ನು ಬೇಡ ಅವರಾಗೆ ಒಂದು ಆಗಿದೆ ಸಾಕು ಅಂತ ಹೇಳ್ಬೇಕಿತ್ತು. ಮಿಸ್ಟೇಕ್ ಆಯ್ತು. ಬಂದರು ನೋಡಿ, ಅಲ್ಲಿ ಕೆಳಗೆ ಮನೆಯಿಂದ ಬರ್ತಿದ್ದಾರೆ. ಈಗ ಫಸ್ಟು ದೇವರನ್ನು ದೇವರ ಕೋಣೆಯಲ್ಲಿ ಇಡೋದು. ಅವ್ರು ದೇವಸ್ಥಾನ ತಂದಿರೋ ದೇವರು. ದೇವರು ಬಂದರು, ದೇವರು ನೋಡಿ. ದೇವರ ಕೋಣೆಯಲ್ಲಿ ನಮ್ಮ ದೇವಸ್ಥಾನದ ದೇವರು ಬಂದು ಇಲ್ಲಿ ಬಂದು ಪೂಜೆ ಮಾಡ್ತಾರೆ. ಆಮೇಲೆ ಯಕ್ಷಗಾನ ಶುರು ಮಾಡ್ತಾರೆ. ಮಕ್ಕಳೆಲ್ಲ ಆಲ್ರೆಡಿ ಕೂತಿದ್ದಾರೆ. ಈಗ ಯಕ್ಷಗಾನ ಶುರು ಆಗ್ತದೆ. ನಮ್ಮ ಯಕ್ಷಗಾನ ನೋಡಲಿಕ್ಕೆ ವಿರಾಟ್ ಕೊಹ್ಲಿ ಬಂದಿದ್ದಾರೆ. ಚಿನ್ನು ಮಾಮ, ಚಿನ್ನು ಮಾಮ, ಚಿನ್ನು ಮಾಮ. ಇಲ್ಲಿ ಅವ ಚಿನ್ನು ಮಾಮ ಅಂತೆ. ನಂಗೆ ಆಗಿಲ್ಲ ನಗು ಬರ್ತದೆ. ಇವರಿಗೆಲ್ಲ ಸಂಸ್ಕೃತಿಗೆಲ್ಲ ಚಿನ್ನು ಮಾಮ, ಅವ ದೊಣ್ಣೆ ಮಾಮ ಅಂತ ಹೇಳ್ತಾರೆ. ನಾನು ಪಚ್ಚು ಮಾಮ ಅಂತ ಹಾಗೆ ಹೇಳಿ. ಸುಮ್ಮನೆ ವಿಡಿಯೋ ಮಾಡುದು ಮತ್ತೆ ಡಿಲ್ಟ್ ಮಾಡೋದು. ಇಲ್ಲಿ ಮುಗೀತು. ಈಗ ನೆಕ್ಸ್ಟ್ ಕೇಶಿಕನ ಮನೆಯಲ್ಲಿ ಮನೆಯ ವಾರಸ್ದಾರರು ಇಲ್ಲಿ ಆರತಿ ಮಾಡಬೇಕು. ಹಾಗಾಗಿ ಜಗಜಿಕ ಆರತಿ ಮಾಡ್ತಾರೆ ದೇವರಿಗೆ. ಕುಣೀರಿ ಅಂತ ಹೇಳಿದರೆ ತಬ್ಬಿಕೊಳ್ತಿದ್ದಾರೆ. ಈಗ ಲಾಸ್ಟ್ ಇನ್ನು ಕೇಶಿಕನ ಮನೆಗೆ. ಕೇಶಿಕನ ಮನೆ ಲಕ್ಷ್ಮಣ, ಇದು ಲಕ್ಷ್ಮಣನ ಮನೆ. ಲಾಸ್ಟ್ ಲಕ್ಷ್ಮಣನ ಮನೆಯಲ್ಲಿ ಮದುವೆ ಆಗಬೇಕು ಅಂತ ಹೇಳಿ ಕಾಯ್ತಾ ಇರುವಂಥ ಲಕ್ಷ್ಮಣ ನೋಡಿ. ಇವರು ತಿಂಡಿ ತಿನ್ನೋರ ಕೈಯಲ್ಲೇ ತಿಂಡಿ ಕೊಟ್ಟಿದ್ದಾರೆ. ಅವನಿಗೆ ಖುಷಿ ಆಗಿದೆ, ಅವನಿಗೆ ಖುಷಿ ಆಯಿತು. ಬೇಡ ಅಂದಾಗ ಏಯ್ ಇಟ್ಟೋಗ, ಸ್ವಲ್ಪ ತಿನ್ನಿ ಅಂತ ಹೇಳು, ಇಟ್ಟೋಗು. ಸ್ತ್ರೀ ಪಾತ್ರದಲ್ಲಿ ಸಂದೀಪ್ ಕಲ್ಲಡ್ಕ, ಪುರುಷ ಪಾತ್ರದಲ್ಲಿ ಪ್ರಶಾಂತ್ ಕಲ್ಲಡ್ಕ, ಭಾಗವತರಾಗಿ ಪ್ರಕಾಶ್ ನಾಯ್ಕ್, ಮೊಹಮ್ಮದ್ ಬದವ್, ಮದ್ದಲೆಯಲ್ಲಿ ತಿರುಮಲೇಶ್ವರ ಅಡಿಕೆ.
ಈಗ ಕೇಶಿಕನ ಮನೆಗೆ ನಾವಿಲ್ಲಿಂದ ಆಡಿಕೊಂಡು ಹೋಗೋದು, ಅವರ ಆಚೆಯಿಂದ ಆಡ್ಕೊಂಡು ಬರ್ತಾರೆ ಯಕ್ಷಗಾನ ಕಲಾವಿದರು. ರಾಮನ ತಮ್ಮ ಲಕ್ಷ್ಮಣ ಮನೆಯಲ್ಲಿ ಈಗ ಯಕ್ಷಗಾನ. ಲಕ್ಷ್ಮಣ ಕೇಶಿಕ ಅವ್ರದ್ದು ಪ್ರಾಪರ್ಟಿಯಲ್ಲಿ ಎಷ್ಟು ಬೇಕೋ ಅಷ್ಟು ತುಂಬಿಸ್ಕೊಂಡು ಅದನ್ನೇ ಮ್ಯಾನೇಜ್ ಮಾಡುತ್ತವರು. ಅಲ್ಲ, ಅದು ಇದರ್ದ ಅಂತ ನಾಟಕದ ಪ್ರಾಪರ್ಟಿ, ನಾಟಕ ಯಕ್ಷಗಾನದ ಪ್ರಾಪರ್ಟಿ ಇದು. ಆ್ಯಕ್ಚುಲಿ ಯಕ್ಷಗಾನದ ಪ್ರಾಪರ್ಟಿಯಾ? ಹಾಂ. ಕೇಶಿಕ ಲಕ್ಷ್ಮಣವ ಈಗ ಚಂದ ಇತ್ತು, ಕೆಳಗೆ ಬರಬೇಕಿತ್ತು, ಕಾಮಿಡಿ. ನಾನು ಹೇಳಿಲ್ವಾ ಅಲ್ಲಿ ಯಾರು ಅವರು ತಿಂದಿಲ್ಲ ಅಂದರೆ ಇವನ್ನೇ ತಿನ್ನೋದು. ಈಗ ವರ್ಷನ ಮನೆಯಲ್ಲಿ ಅಲ್ಲ, ಸಾರಿ, ಲಕ್ಷ್ಮಣನ ಮನೆಯಲ್ಲಿ ನೀನು ಅಪ್ಪನನ್ನು ಲಕ್ಷ್ಮಣ ಮಾಡಿದ್ದಾರೆ ಕೆಳಗೆ ಮನೆಯಲ್ಲಿ. ನೋಡಿ ಲಾಗ್ ನೋಡು ಗೊತ್ತಾಗ್ತದೆ. ಎಲ್ಲಿಗಾದ್ರೂ ಹೋಗುವಾಗ ಬಾಬಾ ನಾನು ಅಲ್ಲಿಗೆ ಹೋಗ್ತೇನೆ ಇಲ್ಲಿಗೆ ಹೋಗ್ತೇನೆ ಎನ್ನುವ ಹಾಗೆ ಹೇಳಿ ಹೋಗ್ತಾ ಇದ್ದವರು. ಆದ್ರೆ ಹಿಂದಿನ ಇವತ್ತು ಈ ಬಾಮ ಎದುರಾಗಿ ಬಂದರು ಕೂಡ ಮುಂದೆ ಒಂದು ಮಾತುಗಳನ್ನು ಆಡುತ್ತಾ ಇಲ್ಲ. ಅವಸರ ನನ್ನನ್ನು ಹೇಳಿ ಹೋಗುವುದಷ್ಟು ಏನು ಅವಸರ? ಕೆಲವೊಂದು ಕಾರ್ಯದಲ್ಲಿ ಹೇಳದೆ ಹೋಗ್ಬೇಕಾ ಸ್ವಾಮಿ? ಕೊಂಡಕ್ಕೆ ಕಟ್ಟಿದಲ್ಲ ನನಗೆ, ಕೈಯಲ್ಲಿ ಸುದರ್ಶನ, ಮುಖದಲ್ಲಿ ರೋಷಾವೇಶ, ಗರುಡು ಹೊರಟು ನಿಂತಿದ್ದಾನೆ. ಅಯ್ಯೋ, ಎಲ್ಲಾದ್ರೆ ಶುಭ ಕಾರ್ಯಕ್ಕೆ ಹೋಗುವ ಇಂತಹ ಮಾತನ್ನು ಹೇಳುದ? ಅದು ಬೆಕ್ಕೋಟೆ ಬಂದಂತಲ್ವೇ? ಮನೆ ಬೆಕ್ಕಲ್ವ ಸ್ವಾಮಿ? ಇದು ಬೆಕ್ಕು ಬೆಕ್ಕೆ ಅಲ್ವಾ, ಪುರುಷ ಮೃಗ ಅಲ್ಲ. ಅಲ್ಲ, ಆದುದರಿಂದ ಕೇವಲ ಮನೆ ಬೆಕ್ಕ ನಿಮ್ಮ ಮನದ ಬೇಕು, ಮನದ ಬೇಕು ಕೂಡ ಹೌದು. ಆದುದರಿಂದ ಕೇಳುತ್ತಾ ಇರುವುದು, ಎಲ್ಲಿಗೆ ಗಮನ ಆಡಳಿತದನ ಹೇಳುವೆಯ ರಮಣ? ಓ ಕೀರವಾಣಿ, ಆತನಿಗೆ ಕಷ್ಟ ಬಂದದ್ದು ಹೌದು, ಅಂತಿಂದವರಿಂದ ಕಷ್ಟವಲ್ಲ. ಮತ್ತೆ ನರಕಾಸುರ ಎನ್ನುವಂತಹ ದೈತ್ಯ, ಅಲ್ಲಿರುವಂತಹ ವಿಶೇಷವಾದಂತಹ ಸುರಸಪ್ಪ ಸ್ವಾಮಿ, ನೀವು ದುಷ್ಟರು ವಧೆ ಮಾಡಿ ಇಂದಿನವರೆಗೂ ನಿಮ್ಮ ಯುದ್ಧದ ವೈಖರಿಯನ್ನು ನಾನು ಕಂಡವಳೆಲ್ಲ. ಇನ್ನು ಅದಕ್ಕೆ ಅವಕಾಶ ಮಾಡಿ ಕೊಡ್ತೇನೆ ನಾನು. ಎಲ್ಲಿ ಯಾವುದಕ್ಕೆ? ಯುದ್ಧಕ್ಕೆ. ಅಲ್ಲ, ನನಗೆ ಇವತ್ತೇ ನೋಡ್ಬೇಕು. ಇವತ್ತೇ? ಅಲ್ಲ, ನನಗೆ ಈಗ ಆಗ್ಬೇಕು ಅಂತ ಹೇಳಲಾಗ್ಬೇಕು. ಅಯ್ಯಯ್ಯೋ. ಕೋಣೆ ಉಂಟು, ಕೋಣೆಯಲ್ಲಿ ಸೇರ್ಕೊಳ್ತೇನೆ ಈಗ. ಇಲ್ಲಿ ನೋಡ್ಬೇಡ ನೀನು, ಅದಕ್ಕೆ ಒಬ್ಬೊಬ್ಬರಿದ್ದಾರೆ. ಅಲ್ಲ, ಇವ್ರಿ ಅವ್ರನ್ನ ಹೊರಗೆ ಹಾಕಿದ್ದು ನಾನು ಒಳಗೆ ಕೊಡ್ತೇನೆ. ಹೌದಾ? ಹಾಗೆಲ್ಲ ಮಾಡಬೇಡ ನೀನು. ಇವತ್ತಿನ ಮಟ್ಟಿಗೆ ಅಲ್ಲ, ಹೋಗ್ಬೇಡ ನೀನು. ಹಾಗೆಂದು ಮಾತ್ರಕ್ಕೆ ನಾನು ಸ್ವಲ್ಪ ಆಲೋಚನೆ ಮಾಡೋದಕ್ಕಾಗಿ ನಂಗೆ ಸಮಯ ಕೊಡ್ತೀನಿ. ಸರಿ ಸರಿ, ಇವಳ ಬಾಯಿನಲ್ಲಿ ಈ ಸಂದರ್ಭದಲ್ಲಿ ಹೇಳಿದ್ದಲ್ಲ, ನಾನಾಗಿ ಇವಳಲ್ಲಿ ಹೇಳಿದ್ರೆ ಇವರು ಬರ್ಲಿಕ್ಕೆ ಉಂಟ. ಅಷ್ಟು ಹಠ ಮಾಡಿ ಹೆಣ್ಣು ಮಕ್ಕಳ ವಿಷಯ ಹೇಳಿದ್ರೆ ಹಾಗೆ ಹಠ ಪಟ್ರೆ ಅವರು ಬಿಡುವುದೇ ಇಲ್ಲ ಅವರು. ಹಾಗೆಂದು ಈ ಭಾಮೆಯ ಹಠ ಅಂದ್ರೆ ಕೇಳಲಿಕ್ಕೆ ಸಾಧ್ಯ. ನೀವೇನು ಬೆರಳು ತೋರಿಸ್ಬೇಡಿ. ಅದಕ್ಕಾಗಿ ಭಾಮ ಯೋಚನೆ ಮಾಡಿದ್ದೇನೆ. ವಾಹನ ಇಲ್ಲಿ ಉಂಟು, ಯೋಚನೆ ಮಾಡಬೇಕು. ಒಬ್ಬಳೆ ಬರುದು, ಇನ್ನು ಯಾರನ್ನು ಕರೆದುಕೊಂಡು ಬರ್ಬೇಕು. ಕರ್ಕೊಂಡು ಬರ್ಲಿಲ್ಲ, ಅದು ರೆಕ್ಕೆ ಅಗಲಿಸಿ ನೇರವಾಗಿ ಹೋದ್ರೆ ಇಲ್ಲಿ ಗೋವಿ ಮಂಗಳ ಆಗ್ತಾ ಉಂಟು.
ಅಡ್ಡ ಬೀಳ್ತಿದ್ದಾರೆ, ನಕ್ಷತ್ರ ಹಿಡಿದು ಪುನರ್ವಿ ಹತ್ರ ಎಲ್ಲ ಅಡ್ಡ ಬೀಳ್ತಿದ್ದಾರೆ ಅಷ್ಟೇ. ಎಲ್ಲಿ ಊಟ ಉಂಟು, ಊಟ ಮಾಡು ಆಯ್ತಾ, ಊಟ ಮಾಡು. ನಕ್ಕಮ್ಮ ಊಟ ಮಾಡುದಾ? ಇವಳೆಂತದ ನಿಂಗೆ ಊಟಕ್ಕೆ ಕಾಯೋ ಥರ ಕೂತಿದ್ದೆ ಯಕ್ಷಗಾನ ನೋಡುವಾಗ. 2-3 ದಿನ ಆಯ್ತು ಊಟ ಮಾಡಿದೆ ಅನ್ನೋ ಥರ ಕೂತಿದ್ದೆ. ಊಟ ಹಾಕಿಲ್ಲ? ಊಟ ಹಾಕಿದ್ದಾರೆ. ಅಲ್ಲ, ಅವಳಿಗೆ ಹಂಪಿಗೆ ಹೋದ್ಮೇಲೆ ಇವಳ ರಾಣಿ ಅಂತೆ, ಅವ ಕಾವಲ್ಗಾರ ಆಗಿದ್ದಾನೆ. ನೋಡಿದ್ದೆ ಅದು ಕಾವಲ್ಗಾರ? ನೋಡಿದೆ, ಚೆನ್ನಾಗಿದೆ. ನೀನು ಕ್ವೀನ್ ಆಗಿ ತುಂಬ ಚೆನ್ನಾಗಿ ಕಾಣಿಸ್ತಿ ಅಂತ ಕಮೆಂಟ್. ಹೌದು ನೋಡಿ, ಕಾವಲ್ಗಾರನಿಂದ ಮದುವೆ ಆದದ್ದು. ಮೊದಲು ಕಾವಲ್ಗಾರ ಆಗಿದ್ದವ. ಹಾಗೆ ಆ ಥರ ಕಾವಲುಗಾರನ್ನು ಮದುವೆ ಅದ್ದೇ ಅಲ್ಲ ಅಂತ ಹೇಳ್ತಿದ್ದಾಳೆ. ಅದೇ ಆ ಜನ್ಮದಲ್ಲಿ ನೀವು ಕಾವಲ್ಗಾರ ಆಗಿದ್ದಿ, ಆಗ ಇಷ್ಟಪಟ್ಟಿದ್ದಿ ರಾಣಿಯನ್ನು, ಈ ಜನ್ಮದಲ್ಲಿ ನಿಂಗೆ ಸಿಕ್ಕಿದೆ. ಈಗೆಲ್ಲ ಬರ್ಲಿಕ್ಕಿಲ್ಲ, ಫೋಟೋ ಎಲ್ಲ ವಿಡಿಯೋ ಉಂಟಲ್ಲ. ಈಗ ನಾನು ಟೀಸ್ ಮಾಡೋದಿಲ್ಲ ಅಲ್ಲ, ನಿಂಗೆ ಬೇಜಾರಾಗೋದಿಲ್ಲ? ನನಗೆ ಭಾರಿ ಖುಷಿ ಆಗ್ತದೆ, ಅದರಷ್ಟು ಖುಷಿ ಯಾವುದಿಲ್ಲ. ನೋಡು, ಊಟ ಕೂತ್ಕೊಂಡ್ರೆ ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ. ಎಲ್ಲ ಮನೆಗೆ ಹೋಗಿ ತಿಂಡಿ ತಿಂದಿದ್ದಾನೆ, ಹಸಿ ಫುಲ್ಲಾಗಿದೆ ಹೊಟ್ಟೆ. ನಿಂಗೆ ಮೊದಲೇ ನಿಗದಿ ಆಗಿತ್ತು ಕೇಶಿಕನ ಮನೆಯಲ್ಲಿ ಊಟ ಅಂತ, ಹಾಗಾಗಿ ಇಲ್ಲೇ ಮಂಗಳ ಆಗಿ ಇಲ್ಲೇ ಎಲ್ಲರೂ ಸೇರಿ ಊಟ ಮಾಡ್ತಾ ಇದ್ದೀವಿ. ಅಪ್ಪಂದನಿಂದ ಅದು ಹುಡುಗವ ತೋರಿಸಿ. ಎಲ್ಲರೂ ಊಟ ಮಾಡ್ತಿದ್ದಾರೆ, ನನಗೆ ಡಯಟ್. ಈಗ ಜಗಚಿಕ್ಕನ ಮನೆಯಲ್ಲಿ ಚಪಾತಿ ಉಂಟಂತೆ, ಚಪಾತಿ ತಿನ್ಲಿಕ್ಕೆ ಹೋಗ್ತಾನೆ. ಜಗಚಿಕ್ಕ ಹೇಳಿದ್ರು ದೇವಕ್ಕೆ ಅವನಿಗೆ ಅಬಿಗೆ ಗೊತ್ತಾಗೋದು ಬೇಡ ಅಂತ, ಅಲ್ಲಿ ಸಹ ಬರ್ತಾನೆ ತಿನ್ಲಿಕ್ಕೆ. ಇನ್ನೆಲ್ಲಿಗೆ, ಯಾವ ಮನೆಗೆ ಹೋಗ್ತೀರಿ? ಇದು ಮನೆ ಅದು ತೆಗಿಯಂತೆ ವೈರಸ್. ಪೂಜಾ ಹೊತ್ತಿಗೆ ಹಾಕುವ ಸ್ಟೈಲ್ ಹೇಗಿದೆ ಗೊತ್ತಾ? ಭರತನಾಟ್ಯ ಸ್ಟೆಪ್ ವೈರಸ್ ಎಲ್ಲಿ ಬೇಕಿತ್ತು? ಅವಳು ಭಯದಲ್ಲಿ ಹೋದ. ಮೂರು ಸ್ಟಿಚ್ ಸೇರೋ ಜಾಗ ಅದು. ನೀನು ಅಷ್ಟು ಹೊಲ್ದ್ರು ಕೂಡ ಅದು ಬಿಚ್ಚುತ್ತದೆ. ಅವರು ರೂಮ್ ಬೇರೆ ಕೇಳಿದ್ದಾರೆ. ಸುಮಾರು ರೂಮ್ ಬೇಕಂತ ಅವರಿಗೆ. ಪಾಪ ಇಳಿಗೆ ಎಂತ ಅಂತಾನೆ ಗೊತ್ತಾಗ್ತಿಲ್ಲ. ಎಂತ ಎಂತ ಕಾಮಿಡಿ? ನೀ ನಗಾಡ್ತಿದ್ದೆ, ಅವರೆಂತ ಕಾಮಿಡಿ ಮಾಡಿದ್ದು? ನಗಾಡ್ತಿದ್ದೆ, ನಂಗೆ ಅರ್ಥ ಆಗ್ಲಿಲ್ಲ. ನಿಮ್ದು ಬುಲೆಟ್ ಎಲ್ಲಿ ಉಂಟು? ಬುಲೆಟ್ ನೀವು ಬುಲೆಟ್ ಪ್ರಕಾಶ್ ಅಂತ ಅಲ್ಲ, ರಕ್ಷಕ್ ಬುಲೆಟ್. ರಕ್ಷಕ್ ಬುಲೆಟ್, ಆ ಬುಲೆಟ್ ರಕ್ಷಕ್ ಬುಲೆಟ್. ಲಕ್ಷ್ಮಣ್ ಅಲ್ಲ, ನಾನು ಹೇಳ್ತಾರೆ ದೈವಿಕ ಪಿಕ್ಚರ್ಗೆ ಗೊತ್ತಂತೆ. ಇವ ಹೇಳಿ ನಾನಲ್ಲ, ಸ್ಪೈಡರ್ ಮ್ಯಾನ್ ಇದು. ಅಲ್ಲಿ ಗೋಡೆಗೆಲ್ಲ ಹತ್ತುತ್ತಿದ್ದಾರಂತೆ. ಅಲ್ಲಿ ನೋಡ್ತಿದ್ದೇನೆ, ನಾನು ನೋಡ್ತಿದ್ದೇನೆ, ಗೋಡೆಗೆ ಹೀಗೆ ಮಾಡ್ತಿದ್ದಲ್ಲ, ಓಡಿಸ್ತಿದ್ದೆ. ಹೌದಲ್ಲ, ಹತ್ತಿದಾಗೆ ಮಾಡ್ತಿದ್ದಲ್ಲ ಅವಳಿಗೆ ಆ ಫಿಲ್ಮಲ್ಲಿ ಇನ್ನೂ ಹಾಳಾಗಿದ್ದಲ್ಲ. ಎಂತ ಮಾಡ್ತೀರಿ? ಎಂತ ಮಾಡ್ತೀರಿ? ಎಂತ ಮಾಡುದು? ಆಚಿದ ಆಚೆ ಈಗ ಹೋಗಿ ಇದ್ದೀರಾ? ಹಾಂ ಸರ್, ಬಾ, ಥ್ಯಾಂಕ್ಸ್. ಮಸ್ತ್ ಖುಷಿ ಅಂಡ್ ಎಡ್ಡೆ ಇತ್ತಾನೆ ಪ್ರಸಂಗಪುರ. ಥ್ಯಾಂಕ್ ಯು ಓಂ ಪ್ರಕಾಶ್ ಅವರೇ,
ಥ್ಯಾಂಕ್ ಯು ಸೋ ಮಚ್. ದುರ್ಗಾ ಪರಮೇಶ್ವರಮ್ಮ. ಹಾಂ ಥ್ಯಾಂಕ್ಸ್. ದೇವಸ್ಥಾನಕ್ಕೆ ಹೋಗಿ ಅಲ್ಲಿಂದ ಮನೆಗೆ. ನಿಮಗೆ ಗರುಡ ಬೇಡವಾ? ಅಲ್ಲ ಲಕ್ಷ್ಮಣ ಇಲ್ಲೇ ಇದ್ದಾನೆ. ಲಕ್ಷ್ಮಣ ಇಲ್ಲಿ ಹೇಗೆ ಹೇಳಿದವಳು? ಲಾ 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 ಲಾ. ಎಂತ ಈ ಬುಲೆಟ್ ಅನ್ನು ಇದ್ರ ಒಳಗಡೆ ಇಡ್ತೀರಾ? ಎಲ್ಲಿ ಯಾವ ಗ್ಯಾಪಲ್ಲಿ ಇಟ್ಟರೆ? ಎಲ್ಲಿ ಉಂಟು? ಹಿಂದೆ ಇಟ್ಟಿದ್ದೀರಾ? ಅಭಿನ ಚಾಪಾಗಿ ಮಲಗಬೇಕಷ್ಟೇ. ಬೈಕಲ್ಲಿ ಹಿಂದೆ ಇಟ್ಟಿವೆ. ಅವನು ಅಲ್ಲಿ ಸಹ ಅವನಿಗೆ ಗೊತ್ತಾಗುದಾರ? ಅವನಿಗೆ ಗೊತ್ತಾಗ್ಲಿಕ್ಕಿಲ್ಲ ಇಲ್ಲಿಟ್ಟಿದ್ದಾರೆ. ಗಾಡಿ ಇಲ್ಲಿಟ್ಟಿದ್ದಾರೆ ಅವನದು ಅಭಿದು ಗಾಡಿಯನ್ನು. ಅಭಿ ಬಂದ ಅವನಿಗೆ ಗೊತ್ತೇ ಇಲ್ಲ. ಗಾಡಿ ಹಾಚಿಟ್ಟವರು ಗಾಡಿ ಇಟ್ಲವಾ? ಮೇಲೆ ದೂಡ್ಲಿಕ್ಕೆ ಇಲ್ಲೇ ಇರ್ಬೋದು ಒಳಗೆ. ಅಲ್ಲಿ ಭೂತ ಉಂಟು. ಅಲ್ಲೆಲ್ಲ ಹೋಗ್ಬೇಡ. ಅಲ್ಲಿ ಹೋಗ್ಬೇಡ. ಸೂರಜ್ ಹೇಳಿದಾಗೆ ಆಯ್ತು. ಅವನಿಗೆ ಹೋಗ್ಲಿಕ್ಕೆ ಭಯ. ಹೋದ, ಅವನಿಗೆ ಸಿಕ್ಕಿತ್ತು ಅವನಿಗೆ. ನೋಡು ಬಂದ ಆಚೆ. ಅವನು ಹೇಳಿದ ಗೊತ್ತಾ, ಈ ಮಕ್ಕಳು ಮೇಲೆ ತಗೊಂಡು ಹೋಗ್ಲಿಕ್ಕಿಲ್ಲ, ಇಲ್ಲೇ ಎಲ್ಲಾದ್ರೂ ಹಿಡ್ದಿರ್ತಾರೆ ಅಂತ. ಎತ್ಕೊಂಡು ಮೇಲೆ ಹೋಗ್ಲಿಕ್ಕಿಲ್ಲ. ಅವನ ಹತ್ರ ತಗೊಂಡಿ ಅಂತ ಕೇಳಬಾರ್ದು. ಯಾರಿಂದ ತಗೊಂಡ್ಬಂದೆ? ಯಾರ್ದು ಮಾವಂದು ಫ್ರೆಂಡ್ ಇದು ಹೀಗೆ ಇರ್ತದೆ. ಎಡಕಲ್ಲು ಗುಡ್ಡದ ಮೇಲೆ ಅದನ್ನು ರೀಕ್ರಿಯೇಟ್ ಮಾಡಿ ಫಿಲ್ಮ್ ನೋಡು, ನಿಂಗೆ ಗೊತ್ತಾಗ್ತದೆ. ನೀನು ಹೆಂಡ್ತಿಯಲ್ಲ ಒಂದು ಬೇಗ ಬಿಸಾಯ್ದ ಅಲ್ಲ. ಅವ ಫಾಸ್ಟ್ ಹೋಗ್ತಾನೆ. ಕಷ್ಟ ನೀ ಫಾಸ್ಟ್ ಹೋದ್ರೆ ಮತ್ತೆ ಕಾಲ್ ಕೊಡಿ, ಸ್ವಲ್ಪ ಕಾಲ್ ಕೊಡಿ. ಕರ್ಮ ಈಗ ಹೊಟ್ಟೆಯಲ್ಲಿ ಇದು ಬಂತ, ಗೆರೆ ಬಂತ ಅಂತ. ಈಗ ಎಂತ ಚಟ್ನಿ ಆಗ್ತದ? ಡಯಟ್ಗೆ ಬೇಕಾಗಿರುವ ಚಪಾತಿ ಅಂಶ ಚಿಕ್ಕಮ್ಮ ರೆಡಿ ಮಾಡ್ಕೊಂಡ್ ಬಂದಿದ್ದಾರೆ. ನಡಿಲಿಕ್ಕೆ ಕಲ್ತ ಕಾಣ್ತದೆ. ಕಕ್ಕ ನೋಡು ಕಕ್ಕ ಅಕ್ಕ ಅಕ್ಕ ಆಗ ಕಂಬೈ ಮಾಡ್ದೆ ಎಂಚೆಲ್ಲ ಹೋಗ್ತಾರೆ. ಯಾರು ಖ್ಯಾತ ಪಾಯಸಗಾರ್ತಿ ಅನಿತಾ ಕುಮಾರಿ ಮಾಡಿದ್ದು ಅಂತ ಚಿಕ್ಕಮ್ಮ ಕೈ ಹಾಕಿದ್ದು ಖ್ಯಾತ ಕೈ ಹಾಕೋ ಪಾಯಸಗಾರ್ತಿ ಜೈಲು ಚಿಕ್ಕಮ್ಮ. ಯಾರು ಹೇಳಿದ್ದು ಒರೆಸ್ಲಿಕ್ಕೆ? ಯಾರು ಹೇಳಿದ್ದು? ಅಮ್ಮ ಹೇಳಿದ್ದು ಒರೆಸ್ಲಿಕ್ಕೆ. ಗೋಡೆ ಸ್ವಲ್ಪ ಒರೆಸಿ ಕ್ಲೀನ್ ಮಾಡು ಅಂತ. ಯಕ್ಷಗಾನದವ್ರು ಬರ್ತಾರೆ. ಇವಳು ಸ್ಪೈಡರ್ ಮ್ಯಾನ್ ಆಗಿ ಹತ್ತಿಕೊಂಡು ಹೋಗ್ತಿದ್ದಾನೆ ಮೇಲೆ ಮೇಲೆ. ಕಂಪೌಂಡ್ ಹೀಗೆ ಮಾಡ್ತಿದ್ಲು. ಓ ದೇವ, ಅದು ಫಿಲ್ಮ್ ನೋಡಿ ಅದೇ ಬಂದಿದೆ ಅಲ್ಲಿಗೆ. ಈಗಲ್ಲ ಅಲ್ಲಿ ಹೋಗ ದಮಾಟೆ ಒಳಗಡೆ. ಯಾವ್ದ್ರ? ಇದರ ಸೆರೆಯಿಂದ ಹೋಗ್ತೀಯಾ? ಚಂದ ಇರ್ತೇನೆ ಶ್ರೀಬಾಳೆ ಇನ್ನು ಹಾಗೆ ನೂಡಲ್ಸ್ ಮಾಡ್ತಿದ್ದೀರ, ನೂಡಲ್ಸ್ ಮಾಡ್ತಿದ್ದಾರ, ನೂಡಲ್ಸ್ ಅತ್ತಿಗೆ ಮರಸ್ತಾರೆ, ನೂಡಲ್ಸ್ ಮಾಡ್ತಿದ್ದಾರೆ. ಸ್ಟ್ರೈಟ್ನರ್ ಸೇಮಿಗೆ
ಪ್ರಸಿದ್ಧಿ ಎಂತ ಮಾಡಿದ್ದು ಹಾಂ ಬರೀದಾ ಸ್ವಲ್ಪ ಪಿಂಕಿಯ ಗುಣ ಕಲ್ತ್ಕೋ. ಅವಳ ಫ್ರೆಂಡ್ಶಿಪ್ ಮಾತ್ರ ಅಲ್ಲ, ಅವಳ ಗುಣ ಸಹ ಕಲ್ತ್ಕೋ. ಅವಳೇ ನೋಡ್ಕೊಂಡಿದ್ದದ್ದು. ಸಮೃದ್ಧಿ ವಿಷಯ ಅಲ್ಲ, ಎಲ್ಲ ವಿಷಯದಲ್ಲೂ ತಂಗಿ ಆದ್ರೂ ಕೂಡ ದೇವಿಕನ ಅವಳೇ ನೋಡಿಕೊಳ್ಳೋದು. ನೀನು ಎಂತವ ಎಷ್ಟನೇ ಕ್ಲಾಸ್ ನೀನು? ಫಸ್ಟ್ ಪಿ ಯು ಸಿಯಾ? ಇವಳೀಗ ಫಸ್ಟ್ ಪಿ ಯು ಸಿ ಅವಳು 2ನೇ ಅಮ್ಮ ಆಗುದು. ಅಂದ್ರೆ ಅಕ್ಕ ಅಂತ ಹೇಳೋದೊಂದು, ತಂಗಿ ಅಥವಾ ತಮ್ಮನಿಗೆ ಅದೊಂದು 2ನೇ ಅಮ್ಮನಾಗಿ. ಈಗ ದೇವಿಕಕ್ಕ ನಂಗೊಂದು 2ನೇ ಅಮ್ಮ ಪಿಂಕಿ ಹೇಳಿದ್ದಾಳೆ, ಅವಳು 2ನೇ ಅಮ್ಮ ದೇವಿಕ. ಹೌದು ಹೌದು ನಾನು ಹೇಳ್ತೇನೆ. ಇವಳು ದೇವಿಕ 2ನೇ ಅಮ್ಮ ಅಂತ. ಹಾಗಾದ್ರೆ ದೇವಿಕನಿಗೆ ಪಿಂಕಿ 2ನೇ ಅಮ್ಮ ಗೊತ್ತುಂಟಾ? ಪಿಂಕಿ ಎಷ್ಟು ಚೆನ್ನಾಗಿ ನೋಡ್ಕೋತಾಳೆ ದೇವಿಕನನ್ನು ಮನೆಯಲ್ಲಿ. ಈಗ ಮದುವೆ ಫಿಕ್ಸ್ ಆದ ನಂತರ ಜಾಸ್ತಿ ಪ್ರೀತಿ. ಅಕ್ಕ ಗುಡಿಸ್ಬೇಡ, ಅಕ್ಕ ನೀನು ರಾಣಿ ಥರ ಇರಬೇಕು ಅಂತ. ನೋಡಿ ಪಾಪ, ಎಲ್ಲ ಕೆಲಸ ಆದಮೇಲೆ ವರ್ಷ ಮಾತ್ರ ಗುಡಿಸ್ತಿದ್ದಾಳೆ. ಕೇಳಿಸ್ತದ ನಿಮಗೆ? ಬಾಯ್, ಥ್ಯಾಂಕ್ ಯು. ಚಪಾತಿ ದಾನ ಸುಖಿನೋ ಭವ. ಇವಾಗ ನೋಡಿ ಪುನಮಿ ಎಲ್ಲಿರೋದು? ಮುಡಿಪು. ಇವಳು ಮುಡಿಪಲ್ಲಿರೋದು. ಹಾಗೆ ಇಲ್ಲಿಗೆ ಜಾಸ್ತಿ ಒಂದು ಶನಿವಾರ ಭಾನುವಾರ ಎಲ್ಲ ಬರ್ತಾಳೆ. ಯಾರು ತೆಗ್ದದ್ದು? ಒಂದು ಸ್ಕೂಲಲ್ಲಿ ತೆಗ್ದದ್ದು, ಒಂದು ಅಮ್ಮ ತೆಗ್ದದ್ದು. ಅಯ್ಯೋ, ಒಂದು ಸ್ಕೂಲಲ್ಲಿ ಯಾರು ತೆಗ್ದದ್ದು? ನೀನೇ? ಆಂಟಿ ತೆಗ್ದದ? ನಗಡು. ಇವಳು ನನ್ನ ಅಕ್ಕನ ಮಗಳಂತೆ. ನಾನು ಡಯಟ್ ಮಾಡಿದ್ದು ಈಗ ಗೊತ್ತಾಗ್ತಿರೋದು ಅವಳಿಗೆ. ಪ್ರತಿ ಲಾಗಲ್ಲಿ ಪಡ್ಕೊತಿರ್ತೇನೆ, ಡಯಟ್ಗೆ ಜಾಯ್ನ್ ಆಗಿದ್ದೀನಿ, ಡಯಟಲ್ಲಿ ಇದ್ದೀನಿ ಅಂತ. ಇವಳು ಸಹ ಅಷ್ಟೇ, ಇವಳು ಅಮ್ಮನ ಅಷ್ಟೇ. ಎಂತ ಕ್ಲಿಪ್ ಹಾಕು ತಲೆಗೆ. ಓಕೆ, ಬಾರಿ ಒಂದು ಚಂದದ ದಿನವನ್ನು ಇವತ್ತು ನಾವು ಅನುಭವಿಸಿದ್ದೀವಿ ಫ್ಯಾಮಿಲಿ ಜೊತೆ ಎಲ್ಲ ಸೇರಿ. ನಿಮಗೂ ಈ ವಿಡಿಯೋ ಚಂದ ಅಂತ ಅನಿಸಿದರೆ ದಯವಿಟ್ಟು ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ಲವ್ ಯು ಆಲ್.